ಹೇಗೆ ಬೆಲೆ ಏರಿಕೆ ಬಂದು ಅದು ರಿಟೇಲ್ ನಮಗೇನೆ ಅದು ಹೊಡೆಯೋದು ಅದರಲ್ಲಿ ಕೆಲವರು ತಲೆ ಓಡಿಸ್ಬಿಟ್ಟು ಅದರ ಅಡ್ವಾಂಟೇಜ್ ತಗೊಳ್ತಾರೆ. ಅದು ಫೈನಲಿ ಅದರ ಲಾಭ ಆಗೋದು ರೈತರಿಗಲ್ಲ. ರೈತರು ರೈತರಾಗೆ ಉಳಿಬೇಕು. ಅವ್ರು ಯಾವಾಗ ರೈತರು ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ತಾರೆ ಆಗಲೇ ರೈತರು ಉದ್ಧಾರ ಆಗೋಕ್ಕಾಗೋದು ಅಂತ ನಾನು ಚಿಕ್ಕವನಿದ್ದಾಗೂ ಹೇಳ್ತಾ ಇದ್ರು ಅನ್ಯಾಯ ಆಗ್ತಿದೆ ಅಂತ. ಇವತ್ತು ಅನ್ಯಾಯ ಆಗ್ತಿದೆ. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಯಾಕೆ ಅನ್ಯಾಯ ಆಗ್ತಿದೆ, ಯಾಕೆ ಟ್ರಾನ್ಸ್ಪರೆನ್ಸಿ ಇಲ್ಲ? ತನ್ನಿ ಅದನ್ನೇ ನಾವು ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ವಿಕೋಪಕ್ಕೆ ಹೋಗ್ಬಿಟ್ಟು ಬಹಳ ಜನಕ್ಕೆ ಅನ್ಯಾಯ ಆಗುತ್ತೆ. ಅಂದರೆ ಏನೂ ಶ್ರಮನೇ ಹಾಕ್ತಾರೆ, ಏನೂ ಶ್ರಮ ಇರಲ್ಲ, ಅವ್ರಿಗೆ ಲಾಭ ಹಂಗಿದ್ದಾಗ ಅಂತೇಳಿ ಇದಕ್ಕೆಲ್ಲ ಪರಿಹಾರವನ್ನು ತುಂಬ ಸೀರಿಯಸ್ ಆಗಿ ಯಾವಾಗ ಥಿಂಕ್ ಮಾಡ್ತಾರೆ ಅಂತಂದರೆ ನಮ್ಮ ಕಲ್ಚರಿಗೆ ಸಂಬಂಧಿಸಿದ ಹಾಗೆ ಅದಕ್ಕೊಂದು ಏನಾದರೂ ಬೆಂಕಿನೂ ಬಿಡಬೇಕು, ಅವಾಗ ಆರಿಸೋದು. ನಿಮ್ಮ ಜೊತೆಗೆ ಇದೇವಂತ ಒಂದು ಸಂದೇಶ, ಸಿಂಪಲ್ ಸಂದೇಶ ಹೋದ್ರೆ ಸಾಕು, ಅರ್ಧದಷ್ಟು ಜನ ರೈತರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಹೇಗೆ ಬೆಲೆ ಏರಿಕೆ ಬಂದು ಅದು ರಿಟೇಲ್ ನಮಗೇನೆ ಅದು ಹೊಡೆಯೋದು ಆಗುತ್ತೆ. ಐ ಥಿಂಕ್ ಇವತ್ತು ಹೋಟೆಲ್ ಬೆಲೆ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಎಲ್ಲ ಇನ್ಪುಟ್ಸದ್ದು ಪ್ರತಿಯೊಂದು ನಿಮ್ಮ ಕೈಲಿರುವ ವಸ್ತುಗಳು ಅಥವಾ ನಾವು ತೊಡುವ ಬಟ್ಟೆಗಳು ಎಲ್ಲದ್ರ ಬೆಲೆನೂ ಸ್ಲೋಲಿ ರೈಸ್ ಆಗ್ತಾಯಿದೆ. ಹಂಗೆ ಅಲ್ಲಿನೂ ಆಗುತ್ತೆ. ಐ ಥಿಂಕ್ ಅದು ಆಗುತ್ತೆ. ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಐ ಥಿಂಕ್ ದೇ ಆರ್ ಸೋಷಿಯಲ್ ಆ್ಯಂಡ್ ಎಕಾನಮಿಕಲ್ ಎವಲ್ಯೂಷನ್ಸ್. ಅದರಲ್ಲಿ ಅದು ಏರ್ಮುಖವಾಗಿ ಹೋಗ್ತಾ ಇದೆ ಅಲ್ಲಿ. ಅದಕ್ಕೆ ಕಾರಣಗಳು ಇರ್ತವೆ. ಐ ಥಿಂಕ್ ಪೆಟ್ರೋಲೇ ತಗೊಳ್ಳಿ, ನಾವೆಲ್ಲ ಸರ್ವಿಸ್ ಸೇರಿಕೊಂಡಾಗ ಪೆಟ್ರೋಲ್ 6 ರೂಪೀಸ್ ಇತ್ತು, ಡೀಸೆಲ್ 1.5 ರೂಪಾಯಿ ಇತ್ತು. ನೋಡಿ ಈಗ ಎಷ್ಟು ಪಟ್ಟು ಜಾಸ್ತಿ ಆಗಿದೆ. ಬ್ರೆಡ್ಡು ನನಗೆ ನೆನಪಿದೆ, ನಾನು ಅಬೌಟ್ 6th or 7th ಇದ್ದಾಗ ಬ್ರೆಡ್ಡು 25ರಿಂದ 35 ಪೈಸೆಯಲ್ಲಿ ನಡಿಬಿತ್ತು. ಅಂದರೆ ಡಿಫ್ರೆಂಟ್ ಕ್ವಾಲಿಟಿ ಬ್ರೆಡ್ 30 ಪೈಸೆ. ಇವತ್ತಿಗೆ ಒಂದು ಬ್ರೆಡ್ಡು 60ರಿಂದ 70 ರೂಪಾಯಿವರೆಗೂ ಬಂದಿದೆ. 50, 60, 70ಯಲ್ಲಿದೆ ಇವತ್ತಿಗೆ ಬ್ರೆಡ್ಡು. ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಅಂತೇಳಿ ನೋಡಿ. ಆದರೆ ಗೋಧಿ ಬೆಲೆ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗಿಲ್ಲ ನೋಡಿ. ಯಾಕಂದರೆ ಈ ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗೋದು ಇಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್, ಅದು ಜಾಸ್ತಿ ಆಗಿದೆ. ಗೋಧಿ ಬೆಲೆ ಅಷ್ಟು ಒಂದು 100 ಪಟ್ಟು ಜಾಸ್ತಿ ಆಗಿಲ್ಲ ನೋಡಿ. ಅಕ್ಕಿ ಬೆಲೆ ಅಷ್ಟಾಗಿಲ್ಲ, ಆದರೆ ಅಕ್ಕಿಯಿಂದ ಮಾಡಿದ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಅದರಿಂದ ಯಾವುದು ಮ್ಯಾನುಫ್ಯಾಕ್ಚರ್ಡ್ ಐಟಮ್ಸ್ ಇರ್ತದೋ, ಯಾವುದು ವ್ಯಾಲ್ಯೂಡೆಡ್ ಪ್ರೊಸೆಸ್ಡ್ ಪ್ರಾಡಕ್ಟ್ ಇರ್ತದೋ ಅದು ಜಾಸ್ತಿ ಆಗ್ತದೆ. ಅದರಲ್ಲಿ ಕೆಲವರು ತಲೆ ಓಡಿಸ್ಬಿಟ್ಟು ಅದರ ಅಡ್ವಾಂಟೇಜ್ ತಗೊಳ್ತಾರೆ. ಅದು ಫೈನಲಿ ಅದರ ಲಾಭ ಆಗೋದು ರೈತರಿಗಲ್ಲ, ಆ ಇಂಡಸ್ಟ್ರಿಯಲಿಸ್ಟಿಗೆ ಅಥವಾ ವರ್ತಕನಿಗೆ ಅಥವಾ ಆ ಕಂಪ್ನಿಗೆ ಲಾಭ ಆಗುತ್ತೆ. ಅದನ್ನು ನೋಡಿ. ಅದರಿಂದ ಇವು ಸಂಕೀರ್ಣವಾದ ಒಂದು ವಿಷಯ ಇದು. ಒಬ್ಬರಿಗೆ ಅನ್ಯಾಯ ಮಾಡೋಕ್ಕೆ ಹೋಗೋದು ಅಥವಾ ಒಬ್ಬರಿಗೆ ನ್ಯಾಯ ಕೊಡೋದು ಅಲ್ಲ ಇಲ್ಲಿ. ಐ ಥಿಂಕ್ ಕೆಲವರಿಗೆ ಜಾಸ್ತಿ ನ್ಯಾಯ ಸಿಗ್ತದೆ, ಕೆಲವರಿಗೆ ಒಂದು ಸ್ವಲ್ಪ ನ್ಯಾಯ ಕಡಿಮೆ ಸಿಗುತ್ತೆ. ಹೀಗೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ತುಂಬ ಡೆಲಿಕೇಟ್ ಇಶ್ಯೂಸ್ ಇವೆಲ್ಲ. ಅದು ನಾವು ಮಾಡಬೇಕಾಗತ್ತೆ. ಯಾವ ರೀತಿ ಇವ್ರಿಗೆಲ್ಲ ಬೂಸ್ಟ್ ಕೊಡಬೇಕು ಅವೆಲ್ಲ ಇದೆ. ಐ ಥಿಂಕ್ ಅದರಿಂದ ಇಟ್ ಈಸ್ ನಾಟ್ ಸೊ ಈಸಿ ನೋಡಿ. ಹೋಲ್ ಕಾಂಪ್ಲೆಕ್ಸ್ ಇಶ್ಯೂಸ್ ಇವೆಲ್ಲ ನೋಡಿ. ಯಾಕೆ ಅದ್ರನ್ನು ಬ್ರೆಡ್ ಬೆಲೆ 200 ಪಟ್ಟು ಜಾಸ್ತಿ ಆಯಿತು ವರ್ಷದಲ್ಲಿ. ಗೋಧಿ ಬೆಲೆ ಬರೀ 20 ಪಟ್ಟು ಮಾತ್ರ ಜಾಸ್ತಿ ಆಯಿತು ಗೋಧಿ ಬೆಲೆ. ಆದರೆ ಬ್ರೆಡ್ಡು ಬೆಲೆ 200 ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಯಾಕಾಯಿತು ನೋಡಿ. ಇದನ್ನು ಯಾಕಾಯಿತು ಅಂತ ಎಲ್ಲರೂ ಕೂತ್ಕೊಂಡು ಅವರು ತಿಳ್ಕೊಳ್ಬೇಕು. ತಜ್ಞರು ಇದ್ದಾರೆ, ಫೈನಾನ್ಷಿಯಲ್ ಎಕನಾಮಿಕ್ ತಜ್ಞರು ಇದ್ದಾರೆ, ವಿಜ್ಞಾನಿಗಳಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕಿದ್ನೆಲ್ಲ ನೋಡಿ. ಯಾಕೆ ಹಿಂಗಾಯಿತು, ಯಾಕೆ ಇದಾಗಿತ್ತು ಅಂತ ಅಲ್ಲೇ ಸಿಗುತ್ತಲ್ಲ ಉತ್ತರ, ಅಲ್ಲೇ ಇದೆ. ನಿಮಗೂ ಗೊತ್ತು, ನನಗೂ ಬರ್ತದೆ, ನಾನೇ ಹೇಳಬಲ್ಲೆ. ಯಾಕಂತ ಅದು ಯಾಕಾಯಿತು ಅಂತೇಳಿ. ಯಾಕಂತಂದರೆ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ. ಆ ನ್ಯಾಯವನ್ನು ಸರಿಪಡಿಸೋಕ್ಕೆ ನಿಜವಾದ ಒಂದು ಎಫರ್ಟ್ ಹಾಕಿಲ್ಲ. ಹಳೆಯ ಸಿಸ್ಟಮ್ನಲ್ಲಿ ನಾವಿದ್ದೇವೆ. ಇವತ್ತಿಗೆ ಎಷ್ಟೋ APMCಯಲ್ಲಿ ಎಷ್ಟೋ ಅನ್ಯಾಯಗಳಾಗಿದ್ರೂ ಅದನ್ನು ಸರಿಪಡಿಸ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ತರ್ರಿ ಅಂದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಕಾಣ್ತಾ ಇಲ್ಲ ನೋಡಿ. ಆಲ್ APMCs ಆರ್ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್. ಅಲ್ಲೂ ಅವು ಅಟಾನಮಸ್ ಇದ್ದರೂ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿರೋದು. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇರ್ತದೆ, ಅಥವಾ ಒಂದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಅಂತ ಇರ್ತದೆ, ಮಾರ್ಕೆಟಿಂಗ್ ಇಲಾಖೆ, ಕೃಷಿ ಮಾರುಕಟ್ಟೆ ಇಲಾಖೆ ಇರ್ತದೆ. ಅವರು ಅದನ್ನು ಸರಿಪಡಿಸ್ಬೋದಾಗಿತ್ತು. ಇವತ್ತಿಗೂ ಹೇಳ್ತಾರೆ ಅಲ್ಲೇ ನಮಗೆ ಅನ್ಯಾಯ ಆಗ್ತಿದೆ ಅಂತ ರೈತರು ಹೇಳ್ತಾರೆ. ನಾನು ಚಿಕ್ಕವನಿದ್ದಾಗೂ ಹೇಳ್ತಾ ಇದ್ರು ಅನ್ಯಾಯ ಆಗ್ತಿದೆ ಅಂತೇಳಿ. ಇವತ್ತು ಅನ್ಯಾಯ ಆಗ್ತಿದೆ. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಯಾಕೆ ಅನ್ಯಾಯ ಆಗ್ತಿದೆ, ಯಾಕೆ ಟ್ರಾನ್ಸ್ಪರೆನ್ಸಿ ಇಲ್ಲ? ತನ್ನಿ ಅದನ್ನೇ ಮಾಡಿ, ಅದೊಂದು ಶಿಸ್ತು ನೋಡಿ. ಅದೊಂದು ನ್ಯಾಯ ದೊರಕಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಯಾಕೆ ಅಲ್ಲಿ ಆಗ್ತಿದ್ರೆ ಹೇಳ್ತಂದ್ರೆ ಅಲ್ಲಿ ನ್ಯಾಯ ಆಗ್ತಿದ್ದು ಕಂಡು ಕಾಣ್ದಂಗೆ ಹಂಗೆ ಇದ್ಬಿಟ್ರೆ ಎಷ್ಟು ದಿನ ಅಂತ ಅನ್ಯಾಯ. ಶೋಷಣೆ ಆಗೋರು ಮತ್ತು ಅನ್ಯಾಯಕ್ಕೆ ಒಳಗಾಗೋರು ರೈತರೇ ಅಲ್ವೇ ಪಾಪ. ಯಾವ ವರ್ತಕರು, ಮಂಡಿ ವರ್ತಕರು ಇವತ್ತಿಗೆ ಬಡವರಾಗಿಲ್ಲ. ಹೌದು ನೋಡಿ. ಇಮಿಡಿಯೇಟ್ಲಿ 2 ವರ್ಷ ಮಂಡಿ ವರ್ತಕರಾಗ್ಬಿಟ್ರೆ ಅವ್ರು ಇಮಿಡಿಯೇಟ್ಲಿ ಕಾರ್ಗಳು ಮತ್ತು ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಇದಾಗುತ್ತೆ, ವೈಭವ ಜೀವನ ಆಗುತ್ತೆ. ಇಲ್ಲಿ ರೈತರು ಅದೇ ಕಷ್ಟ, ಅದೇ ನಷ್ಟ, ಅದೇ ಒಂದು. ಅಂದರೆ ಅವ್ರ ಮನಸ್ಥಿತಿಗಳು ಹೇಗಿದೆ ಅಂದರೆ ರೈತರು ರೈತರಾಗೇನೆ ಉಳಿಬೇಕು. ಅಂದರೆ ಮಿಡಲ್ ಮೆನ್ಸ್ ಏನಿದಾರಲ್ಲ ಅವರು ಶ್ರೀಮಂತರಾಗ್ತಾ ಹೋಗಬೇಕು, ರೈತರು ರೈತರಾಗೆ ಉಳಿಬೇಕು. ಅವ್ರು ಯಾವಾಗ ರೈತರು ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ತಾರೆ ಆಗಲೇ ರೈತರು ಉದ್ಧಾರ ಆಗೋಕ್ಕಾಗೋದು ಅಂತ ನನ್ಗನ್ಸುತ್ತೆ. ಇದು ರಾಷ್ಟ್ರೀಯ ಧೋರಣೆ ಅಲ್ಲ ಇದು.
ರಾಷ್ಟ್ರೀಯ ಯಾವ ಒಂದು ಸರ್ಕಾರವು ನಮ್ಮ ದೇಶದಲ್ಲಿ ಇದನ್ನು ಪ್ರಮೋಟ್ ಮಾಡಿಲ್ಲ ಇಂಥದನ್ನೇ. ಅದು ರಾಷ್ಟ್ರೀಯ ಧೋರಣೆ ಅಲ್ಲ, ಬಟ್ ಆಗ್ತಾ ಇದೆ ಅದು ಹೌದು. ಇದು ತಪ್ಪಾಗಿ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕು. ತಪ್ಪು ಅದು ಹೇಳ್ತಂಗೆ ಲೋಪ ಕಾಣ್ತಾ ಇದೆ, ಯಾಕೆ ಸರಿಪಡಿಸ್ಬೇಕು? ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ಅರ್ಥ ಆಗಿದೆ, ಅದ್ರ ಬಗ್ಗೆ ಹೋರಾಟಗಳಾಗಿವೆ, ಅದನ್ನು ಯಾಕೆ ಸರಿಪಡಿಸಿಲ್ಲ ನೋಡಿ, ಯಾಕೆ ಸರಿಪಡಿಸಲ್ಲ? ಇವತ್ತಿಗೆ ಕೆಲವುದರಲ್ಲಿ ರೈತರು APMC ಬಿಟ್ಬಿಟ್ಟು ಹೊರಗಡೆನೆ ರೋಡ್ ಸೈಡು ಹೊಲದ ಹತ್ರನೇ ಇವತ್ತು ಮೆಕ್ಕೆಜೋಳ ನೋಡಿ ಕರ್ನಾಟಕದಲ್ಲಿ ಮೋರ್ ದ್ಯಾನ್ 80% ಹೊಲದ ಹತ್ರ ರೋಡ್ಗಳಲ್ಲಿ ಹೈವೇ ಪಕ್ಕನೇ ಮಾರಾಟ ಆಗ್ತಾಯಿದೆ. APMCಗೆ ಬರಲ್ಲ. ಅವಾಗ APMCರಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಅಲ್ಲಿ ನೋಡಿ ಅಲ್ಲಿ ಕೊಡಿ ಸೆಸ್ಸು ಅಂತ ಹೇಳ್ಬಿಟ್ಟು ನೋಡಿ. ಅದರಿಂದ ಇರಲಿ ನೋಡಿ, APMCದು ಹಿಂದೆ ಒಳ್ಳೊಳ್ಳೆ ಕೆಲಸ ಮಾಡಿವೆ, ಈಗಲೂ ಅವ್ರ ರೋಲ್ ಇದೆ ಹೇಳ್ತೀನಿ ಕೇಳಿ, ಬೇಕಾದಷ್ಟು ಇವೆ. ದೊಡ್ಡ ದೊಡ್ಡ ಮಾವು ಮಂಡಿ ಅವೆಲ್ಲ APMC ಕಂಟ್ರೋಲಲ್ಲೇ ಇವೆ, ಅಲ್ಲಿ ಆಗುತ್ತೆ. ಬಟ್ ಏನಂದ್ರೆ ಅಲ್ಲೇ ಸ್ವಲ್ಪ ಕಂಟ್ರೋಲ್ ಕೊಟ್ಬಿಟ್ಟು ರೈತ ಪರವಾದ ಒಂದು ಧೋರಣೆನ ಅಲ್ಲಿ ಉಂಟು ಮಾಡಬೇಕು. ಮತ್ತೆ ಎಳ್ಳೀರ್ ಮಂಡಿನೂ ಕೂಡ APMC ಕಂಟ್ರೋಲ್ ಎಲ್ಲವೂ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಈಸ್ ನಮ್ಮದ್ರಲ್ಲಿ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್ ಓನ್ಲಿ ಅಂದೆ ನೋಡಿ. ಗೌರ್ಮೆಂಟ್ ಕಂಟ್ರೋಲ್ ತರಕ್ಕೆ ಪ್ರಯತ್ನ ಪಟ್ಟಿದೆ. ಅಲ್ಲೇ ಏನಂತಂದರೆ ಅದು ಬೆಲೆಗಳನ್ನು ಸ್ವಲ್ಪ ಮಾಡಬೇಕಲ್ಲಿ. ಮತ್ತು ಅವ್ರೇನು ಹೇಳ್ತಾರೆ, ಅಗೇನ್ ಬೆಲೆಗಿಲೆ ಡಿಸೈಡ್ ಆಗೋದು ಅರೈವಲ್ ಮತ್ತು ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅದು ಹೇಳಿ ಕೈ ತೊಗೊಂಡ್ಬಿಡ್ತಾರೆ ಅಷ್ಟೇ ನೋಡಿ. ಆದ್ದರಿಂದ ನೋಡಿ, ಇವನ್ನೆಲ್ಲ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಒಂದು ನಿಜವಾದ ಚಿಂತನೆ, ಒಂದು ದೊಡ್ಡ ರೀತಿಯಲ್ಲಿ ಒಂದು ಇದು ಬರಬೇಕಂದ್ರೆ ಗಟ್ಟಿಯಾದ ಒಬ್ಬ ಆಡಳಿತಗಾರ, ಗಟ್ಟಿಯಾದ ಒಂದು ಪೊಲಿಟಿಕಲ್ ವಿಲ್ ಪವರ್ ಅವೆಲ್ಲ ಬರಬೇಕಾಗುತ್ತೆ. ಯಾಕಂದರೆ ಮುಂದೆ ನಾವು ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ವಿಕೋಪಕ್ಕೆ ಹೋಗಿಬಿಟ್ಟು ಬಹಳ ಜನಕ್ಕೆ ಅನ್ಯಾಯ ಆಗುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಭಾಳ ಜನದಲ್ಲಿರೋ ಕನ್ಸ್ಯೂಮರ್ಸ್ ಮೋಸ್ಟ್ಲಿ ಅದಕ್ಕೋಸ್ಕರನೂ ಕೂಡ ರೈತರು ನನಗೆ ನ್ಯಾಯ ಸಿಗ್ತಿಲ್ಲ, ರೈತರು ಹೊರಗೆ ಸಂತ್ರಸ್ತರಾಗ್ತಾರೆ ಮತ್ತು ಕನ್ಸ್ಯೂಮರ್ಗೂ ಅನ್ಯಾಯ ಆಗ್ತದೆ ಮುಂದೆ ಲಾಂಗ್ ರನ್ನಲ್ಲಿ. ಅದರ ಎಲ್ಲ ನೋಡಿ, ಲಾಭಗಳನ್ನು ಬೇರೆಯವರು, ಮಧ್ಯವರ್ತಿಗಳು, ಕಂಪ್ನಿಯವರು ಅಥವಾ ಪ್ರಾಸೆಸರ್ಸ್, ವ್ಯಾಲ್ಯೂ ಎಡಿಷನ್ ಮಾಡೋರು ಅವರೆಲ್ಲ ತಗೊಳ್ತಾರೆ ಅಷ್ಟೇ. ಅವರು ಜಸ್ಟಿಫಿಕೇಶನ್ ಕೊಡ್ತಾರೆ, ನಾವು ಕಷ್ಟಪಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಏನೇ ಆದರೂ ಇವ್ರಿಗೆ ಇಬ್ಬರು ಎರಡು ಕೆಟಗರಿಗೆ ಅನ್ಯಾಯ ಆಗ್ಬಿಡ್ತದಲ್ಲ. ರೈತರಿಗಂತೂ ಮೂಲಭೂತವಾದ ಗೋಳು, ರೈತರಿಗಂದ್ರೆ ಕೆಳಗಡೆ ಇರೋರಿಗೆ ಇದೆ ಅಂದರೆ ಗ್ರಾಹಕರಿಗೆ ಬೆಲೆ ಏರಿಕೆಯೇ ಬಿಸಿ. ಪಾಪ ನೋಡಿ, ಅವನು ಇಷ್ಟು ತಿನ್ನೋದು ಕಡಿಮೆ ಮಾಡಿಬಿಟ್ಟು ಇಷ್ಟೇ ತಿಂತಾನೆ ಅಷ್ಟೇ. ಇಡ್ಲಿ ವಡ ತಿನ್ನೋದು ಬದಲಿ ಪಾಪ ಇಡ್ಲಿ ಮಾತ್ರ ತಿಂತಾನೆ, ವಡ ಕಾಸ್ಟ್ಲಿ ಆಗಿಬಿಟ್ಟಿದೆ. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಇವಾಗ ಒಂದು ಕನ್ಕ್ಲೂಷನಿಗೆ ಬರಬೇಕು ಅಂತಂದರೆ ಮೋಸ್ಟ್ಲಿ ಈಗ ಏನು ಹೇಳಿದ್ರಿ, ಈ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ದು ನಾವು ಒಂದು ಎಪಿಸೋಡೇ ಮಾಡ್ಬೋದು ಅನ್ಸುತ್ತೆ. ಒಂದು ದೊಡ್ಡ ಕಾನ್ಸೆಪ್ಟ್, ಒಂದು ಮಾರ್ಕೆಟಿಂಗು, ಇನ್ಪುಟ್ಸು, ಮತ್ತು ಇನ್ಪುಟ್ಸಲ್ಲಿ ಏನೇನು ಆಗ್ತದೆ ನಿಮಗೆಲ್ಲ ಗೊತ್ತೇ ಇದೆ ಸರ್. ಇವಾಗ DAP ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ, ಬಿಕಾಸ್ ಆಫ್ ದ ಕ್ರೈಸಿಸ್ಸು. ಇವೆಲ್ಲ ಸಮಸ್ಯೆಗೆ ಕಾರಣಗಳು ಸರಿಯಾಗಿ ತಿಳಿದಿದೆ ಎಲ್ಲರಿಗೂ. ನಿಗೂಢವಾದ ಕಾರಣಗಳು ಎಲ್ಲಿ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಸರಿಯಾಗಿ ಕಾಣುವಂಥ ಕಾರಣಗಳಿವೆ, ಅವೆಲ್ಲವೂ ಕಾರಣಗಳಿವೆ. ಅವೆಲ್ಲವನ್ನು ಕೂತ್ಕೊಂಡ್ಬಿಟ್ಟು ಸರ್ಕಾರದವರಾಗಲಿ, ಅಟೋನಮಸ್ ಬಾಡಿಯವರಾಗಲಿ, ಮಾರ್ಕೆಟರ್ಸರಾಗಲಿ ಅಥವಾ ಜನಪ್ರತಿನಿಧಿಗಳು, ಇಲಾಖೆಯವ್ರದ್ದು ಎಲ್ಲ ದೊಡ್ಡ ದೊಡ್ಡ ಇಲಾಖೆಗಳು, ತೋಟಗಾರಿಕೆ, ಕೃಷಿ, ಪಶುಪಾಲನೆ, ಸೆರಿಕಲ್ಚರ್ ಎಲ್ಲರೂ ಇದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು, ಅಲ್ಲಿ IAS ಆಫೀಸರ್ ಎಲ್ಲರೂ ಇದ್ದಾರೆ, ತಜ್ಞರೇ, ಆಡಳಿತಗಾರರೇ ಇದ್ದಾರೆ. ಅವ್ರನ್ನೆಲ್ಲ ಕರೆಸಿ ಒಂದು ಹೇಳಬೇಕಷ್ಟೇ, ಸಮಸ್ಯೆ ಖಂಡಿತ ಒಂದು ಟೈಮ್ ಬೌಂಡ್ನಲ್ಲಿ ನೀವು ಮಾಡಲೇಬೇಕು. ಸುಮ್ಮನೆ ಹಾಗೆ ಕೂತ್ಕೊಂಡು ಕಾಫಿ ಕುಡಿದು ತಿಂದು ಹೇಳೋದಲ್ಲ, ಸಮಸ್ಯೆ ಪರಿಹಾರ ಮಾಡಬೇಕು. ಆ ಪರಿಹಾರಯುತವಾದ ಒಂದು ಇರ್ತದಲ್ಲ ನಿರ್ಣಯ, ಅದು ಅಲ್ಲೇ ಅನುಷ್ಠಾನ ಆಗಬೇಕು. ಸುಮ್ಮನೆ ಹಾಗೇ ಹಂಗೆ ಮಾಡಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು ಅಂತ ಒಂದು ನಿರ್ಣಯ ಪಾಸ್ ಮಾಡಿ ಹೆಂಗೆ ತರೋದು ಟ್ರಾನ್ಸ್ಪರೆನ್ಸಿಯಲ್ಲಿ, APMCಯಲ್ಲಿ ಟ್ರಾನ್ಸ್ಪರೆನ್ಸಿ ಇದು ಅನುಭವ ರೈತನಿಗೆ ಆಗಬೇಕು. ಮಾಲ್ ತಂದಿರ್ತಾನಲ್ಲ ಅವ್ನಿಗೆ ಆಗಬೇಕು ಟ್ರಾನ್ಸ್ಪರೆಂಟ್. ಹೌದು, ಟ್ರಾನ್ಸ್ಪರೆಂಟ್ ಇದೆ, ನನಗೆ ಸರಿಯಾಗಿ ಸಿಗ್ತದೆ ನೋಡಿ. ಇವನ್ನೆಲ್ಲ ಅಂದರೆ ಏನು ಗೊತ್ತಾಯ್ತು, ವಿಲ್ ಪವರ್ ಹೇಳ್ತೀನಿ, ಆಡಳಿತ ವರ್ಗದಲ್ಲಿ ಅಥವಾ ಪಾಲಿಸಿ ಮೇಕರ್ಸಲ್ಲಿ, ಗವರ್ನಿಂಗ್ ಇದು ಸರ್ಕಾರ ಮಾಡೋಕ್ಕಾಗಲ್ಲ ಅನ್ನೋದೇನೂ ಇಲ್ಲ, ಎಲ್ಲವೂ ಮಾಡಬಹುದು, ಎಲ್ಲವೂ ಕೈಯೆಳ್ತನಲ್ಲ ಇದೆ. ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನೋವಿನಿಂದ ಹೇಳ್ತೇನೆ. ಇದಕ್ಕೆಲ್ಲ ಪರಿಹಾರವನ್ನು ತುಂಬ ಸೀರಿಯಸ್ ಆಗಿ ಯಾವಾಗ ಥಿಂಕ್ ಮಾಡ್ತಾರೆ ಅಂತಂದರೆ, ನಮ್ಮ ಕಲ್ಚರಿಗೆ ಸಂಬಂಧಿಸಿದ ಹಾಗೆ ಅದಕ್ಕೊಂದು ಏನಾದರೂ ಬೆಂಕಿನೇ ಬೀಳಬೇಕು, ಅವಾಗ ಆರಿಸೋರು. ದೊಡ್ಡ ಕಲಾ ಯುದ್ಧ ಆಗಬೇಕಲ್ಲಿ, ಅಲ್ಲೊಂದು 10-20 ಜನ ಸಾಯ್ಬೇಕು, ಅಲ್ಲಿ ಗುಂಡೇಟಿನಿಂದ ಅದಾಗಲಿ ಮತ್ತೊಂದರಿಂದ ಸಾಯ್ಬೇಕು. ಅವಾಗ ನೋಡಿ, ಅವಾಗ ದೊಡ್ಡ ಸಮಸ್ಯೆ ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸಮಸ್ಯೆನೇ ಅಲ್ಲ ಅದು ನೋಡಿ. ಅವಾಗ ಅಲ್ಲಿ ಎಲ್ಲವನ್ನೂ ಚುರುಕೊಳಿಸ್ತಾರೆ, ಎಲ್ಲರೂ ಬಂದ್ಬಿಡ್ತಾರೆ. ಅದು ನನಗೇನು ಅನ್ಸೋದು, ಅದು ಟೆಂಪ್ರರಿನೇ. ಅದು ಆ ಮೊಮೆಂಟ್ರಲ್ಲಿ ಅದನ್ನು ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಬಂದ್ಬಿಡ್ತದೆ ನೋಡಿ. ಅದರಿಂದ ಹಿಂಗೆ ಆಗಬಾರ್ದು ಹೇಳ್ತೀನಿ. ಏನೇ ಆಗಲೂ ಅದು ಕಂಟಿನ್ಯೂಟಿ ಇರಬೇಕು, ಸಸ್ಟೆನೆನ್ಸ್ ಇರಬೇಕು ಇದಕ್ಕೆ, ಆ ಪರಿಹಾರಕ್ಕೆ. ಸುಮ್ಮನೆ ಹಾಗೆ ಒಂದು ಸರಿ ಮಾಡಿಬಿಟ್ರೆ ಮುಗಿದೋಯ್ತು ಅನ್ಸಲಿ. ಇಲ್ಲೆಲ್ಲೋ ಒಂದು ಕಡೆ ಗಡಿಗಳು ಇರ್ತಿವೆ, ಗಡಿಗಳಲ್ಲಿ ಅಲ್ಲಿ ಯಾರೊಬ್ಬರು ಹೊರಗಡೆ ದುಷ್ಕರ್ಮಿಗಳು ಅಥವಾ ಅವರೆಲ್ಲ ಗುಂಡು ಹಾರಿಸಿ ಅಲ್ಲಿ ಕೆಲವು ಜನ ಸಾಯಿಸ್ಬಿಡ್ತಾರೆ. ಅವಾಗೆಲ್ಲ ಕಡೆ ಚುರುಕಾಗ್ಬಿಡ್ತಾರೆ ಆಡಳಿತವ್ರಿಗೆ. ಏರ್ಪೋರ್ಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೋಡ್ಗಳಲ್ಲಿ, ಗಡಿಗಳಲ್ಲಿ ಎಲ್ಲರೂ ತಪಾಸಣೆ ಮಾಡೋದು ಅವೆಲ್ಲ ನಡೀತಾ ಇರ್ತವೆ. ಅಲ್ಲಿ ದಾರಿಯಲ್ಲಿ ತರಕಾರಿ ಹೋಗೋಂಗೆ ನಿನ್ನ ಚೀಲದಲ್ಲಿ ಏನಿದೆ ಅಂತ ಕೇಳ್ತಾರೆ. ಅದು ಸ್ವಲ್ಪ ದಿನ ಅಷ್ಟೇ, ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಬಿಟ್ಬಿಡ್ತಾರೆ ಅಷ್ಟೇ. ಮತ್ತು ಲೂಸ್ ಆಗಿರ್ತದೆ, ಸ್ಲ್ಯಾಕ್ನೆಸ್.
ಹಂಗೆ ಆಗಬಾರ್ದು. ಇಲ್ಲ ಸರ್, ಅಗ್ರಿಕಲ್ಚರಲ್ಲಿ ನೀವು ಹೇಳ್ದಂಗೆ ಒಂದು ಸಿಸ್ಟಮ್ ಇಲ್ಲಿ ಅಗ್ರಿಕಲ್ಚರ್ಗೂ ಬರಬೇಕು. ಹಾಂ ನೋಡಿ, ಈ ರಂಗಕ್ಕೂ ಬರಬೇಕು, ಮಾರುಕಟ್ಟೆಗೆ ಬರಬೇಕು ಸರ್. ಅವಾಗ ಎಲ್ಲರಿಗೂ ಆಗುತ್ತೆ ಅಂತ ನೋಡಿ. ನಾಟ್ ದಟ್ ಈಗ ವರ್ತಕರನ್ನ ಮಧ್ಯವರ್ತಿಗಳನ್ನ ದೂರ ಇಡೋದಲ್ಲ, ಅವ್ರನ್ನ ರೆಗ್ಯುಲೇಟ್ ಮಾಡಬೇಕು, ಅವ್ರನ್ನ ತರಬೇಕು. ಇಟ್ಸ್ ನಾಟ್ ಸೊ ಈಜಿ, ನಾನು ಹೇಳಿದಷ್ಟಲ್ಲ, ಬಟ್ ಅದು ಸಾಧ್ಯತೆ ಇದೆ. ಅದನ್ನ ಹೇಳ್ತೇನೆ ಕಡೆ ಅವ್ರೂ ಹೇಳ್ತೇನೆ ಕಡೆ ಹೇಳ್ಬೇಕಷ್ಟು. ನಿಮಗೆ ಇಷ್ಟು ಲಾಭ ಬಂದಾಗ ವೈ ಶುಡ್ ಯು ನಾಟ್ ಥಿಂಕ್ ಆಫ್ ಸಮ್ ಮಾರಲ್ ಬೈಂಡಿಂಗ್ ವಿತ್ ಫಾರ್ಮರ್? ಅವ್ರನ್ನ ನೀವು ಮಾತ್ರ ಅವರು ಸಾಯ್ತಾ ಇದ್ದಾರೆ, ಅಟ್ಲೀಸ್ಟ್ ಅವ್ರ ಬಗ್ಗೆ ಆದರೂ ನೀವು ಸ್ವಲ್ಪ ನೋಡಬೇಕಲ್ಲ. ಸ್ವಲ್ಪ ನೀವು ಅವರು ಪ್ರೋ ಫಾರ್ಮರ್ ಆ್ಯಟಿಟ್ಯೂಡನ್ನು ಯಾಕೆ ಬೆಳೆಸ್ಕೋಬಾರ್ದು ಅಂತ ಪದೇ ಪದೇ ಅವ್ರಿಗೆ ಹೇಳಿಸ್ಬಿಟ್ಟು, ಅದು ಕೇಳಲಿಲ್ಲ ಅಂತಂದರೆ ಬೇರೆ ಮೆಥಡಿಂದನೂ ಅವ್ರಿಗೆ ಅದನ್ನು ಮಾಡಬೇಕಾಗುತ್ತೆ. ನೋಡಿ ಟೊಮ್ಯಾಟೊ 5 ರೂಪಾಯಿ ಆದಾಗೂ ಆ ಮಧ್ಯವರ್ತಿಗೆ ಅಲ್ಲೇ 1 ರೂಪಾಯಿ ಲಾಭ ಆಗುತ್ತೆ. ಟೊಮ್ಯಾಟೊ 100 ರೂಪಾಯಿ ಆದವ್ರಿಗೂ ಅಲ್ಲಿ ಅವ್ನಿಗೆ ಲಾಭ ಆಗುತ್ತೆ. ಎಷ್ಟೇ ಕಡಿಮೆ 1 ರೂಪಾಯಿಗೆ ಟೊಮ್ಯಾಟೊ ಹೋದರೂ ಅವ್ನಿಗೆ ಮಧ್ಯವರ್ತಿನ ಅವ್ನ ಮಧ್ಯವರ್ತಿದ ಕಮಿಷನ್ ಅಲ್ಲಿ ಹೋಗುತ್ತೆ. ಅದು ಕಡಿಮೆ ಇರ್ಬೋದು, ಪ್ರಾಫಿಟ್. ಅಂದ್ರೆ ಏನು ಶ್ರಮನೇ ಹಾಕ್ತಾರೆ, ಏನು ಶ್ರಮ ಇರಲ್ಲ, ಅವ್ರಿಗೆ ಲಾಭ. ಹಂಗಿದ್ದಾಗ ಹೇಳ್ತೇನೆ ಇಷ್ಟೆಲ್ಲ ಕಷ್ಟಪಟ್ಟವನು, ಏರಿಳಿತಕ್ಕೆ ಒಳಗಾದವನು ಮತ್ತು ನಷ್ಟಕ್ಕೆ ಒಳಗಾದವನಿಗೆ ಏನಾದರೂ ಒಂದು ದೊಡ್ಡ ರೀತಿ ಪರಿಹಾರ ಇರಬೇಕು. ನೋಡಿ ಅದನ್ನು ಮಾಡಬೇಕಾಗಿದೆ, ಅದನ್ನು ಮಾಡಬೇಕು. ಇನ್ನು ಕೆಲವೇನಂದ್ರೆ ನಮ್ಮ ಸಜೆಸ್ಟಿವ್ ಮೇಜರ್ಸು, ಅಡ್ವೈಸರಿ ಮೇಜರ್ಸು ನಾವೆಲ್ಲ ಹೇಳ್ತಾ ಇರ್ತೀವಿ, ಇಂಥದ್ದೊಂದು ಬೆಳೀರಿ, ಈ ಬೆಳೆ ಬೆಳೀರಿ, ಕಡಿಮೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರ್ತದೆ, ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇರಲ್ಲ. ಓಕೆ, ಅಂದರೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರೊಡಕ್ಷನ್ ಕಾಸ್ಟು ಕಡಿಮೆ ಆಗುತ್ತೆ. ಒಂದು ಗಿಡನೇ ನೋಡಿ, ಬಟರ್ ಫ್ರೂಟ್ ಆಗಲಿ ಅಥವಾ ಹಲಸಿನ ಗಿಡ ಆಗಲಿ, ಒಂದೊಂದು ಗಿಡನೇ 20, 30, 50 ಸಾವಿರ ರೂಪಾಯಿ ಕೊಟ್ಟಿವೆ, ಒಂದು ಗಿಡ ಕೊಟ್ಟಿವೆ ನೋಡಿ. ಆ 50,000 ರೂಪಾಯಿ ಇಡೀ ಎಕರೆಯಲ್ಲಿ ರಾಗಿ ಬೆಳೆದ್ರೂ 20,000 ರೂಪಾಯಿ ಸಿಕ್ಕಲ್ಲ. ಅದು ಒಂದು ಗಿಡದಲ್ಲಿ ನಮಗೆ ಒಂದು ಬಟರ್ ಫ್ರೂಟ್ ಒಬ್ಬರದ್ದು 50 ರೂಪಾಯಿ ಕೊಟ್ಟಿದೆ. ಇದ್ರ ಹತ್ರ ಎಲ್ಚನಹಳ್ಳಿ ಅಂತೇಳಿ ಇದ್ರ ಹತ್ರ ಮೈಸೂರು ಹತ್ರ ಒಂದು ಹಳ್ಳಿ ಇದೆ, ಅದು ಹಳ್ಳಿ ಹೆಸರು ಮಾಡ್ತಿದ್ದೆ. ಅಲ್ಲಿ ಒಂದೇ ಒಂದು ಇದು ರಸ್ಪುರಿ ಗಿಡ 50,000 ರೂಪಾಯಿ ಹಣ್ಣು ಕೊಟ್ಟಿದೆ. ರಸ್ಪುರಿ ಮ್ಯಾಂಗೋ ದೊಡ್ಡದು, ಆಫ್ಕೋರ್ಸ್ ದೊಡ್ಡದು, ಒಂದು ಅರ್ಧ ಎಕರೆ ಅಂದ್ರೆ 1/4 ಎಕರೆಯಲ್ಲಿ ಇದೆ. ಅದು ಒಂದೇ ಮರ, ದೊಡ್ಡ ಹಳೆ ಮರ, 100 ವರ್ಷ. ಅದು ಅಷ್ಟು ಒಂದು 50,000 ರೂಪಾಯಿ ಕೊಡುತ್ತೆ ಅದು. ಗೊತ್ತಾ? ಹಿಂಗಿದ್ದಾಗ ಒಂದು ಸಿಂಗಲ್ ಟ್ರೀ ನಮಗೆ 50,000 ಬೇಕಾಗಿಲ್ಲ, 10,000, 5,000 ಕೊಡ್ಲಿ ಸಾಕು. ಇವತ್ತಿನ ಎಷ್ಟೋ ಹಲಸಿನ ಗಿಡಗಳನ್ನ ನಾನು ಹೇಳ್ತೇನೆ, ಒಳ್ಳೊಳ್ಳೆ ವೆರೈಟೀಸ್ ಬಂದಿವೆ, ಎಕ್ಸಲೆಂಟ್ ವೆರೈಟೀಸ್, ಟಾಪ್ ವೆರೈಟೀಸ್. ಅವು 5,000, 10,000 ಒಂದು ಗಿಡದಿಂದ ಈಸಿಯಾಗಿ ಬರ್ತಾ ಇದೆ ಆಲ್ರೆಡಿ. ಅಂಥದ್ದು ಒಂದು 10 ಗಿಡ ಹಾಕ್ಕೊಂಡ್ರೆ ಸಾಕಲ್ವೇ? ನೋಡಿ 10 ಗಿಡ ಅಂಥವು ಹಾಕ್ಕೊಂಡ್ರು ಸಾಕು. ಅದನ್ನ ಹಾಕ್ಕೊಂಡ್ರೆ ಆಫ್ಕೋರ್ಸ್ ಉಳಿದು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ಈ ಗಿಡನ ಯಾವಾಗ 24 ಗಂಟೆ ಕಾಯ್ತಾ ಕೂತ್ಕೊಳ್ಬೇಕಾಗಿಲ್ಲ, ಆಳುಗಳು ಬೇಕಾಗಿಲ್ಲ ಅಲ್ಲಿ. ಅದೇನಿದೆ ಮಳೆಗಾಲದಲ್ಲಿ ಅಷ್ಟು ಗೊಬ್ಬರ ಎಲ್ಲ ಹಾಕಿಬಿಟ್ರೆ ಸಾಕು. ಅದೇ ಇನ್ನು ಹಾರ್ವೆಸ್ಟಿಂಗಿಗೆ ಅವರೇ ಬೇಕಾದ್ರೆ ಬಂದು ತೊಗೊಂಡೋಗ್ತಾರೆ, ಎಲ್ಲ ತೊಗೊಂಡೋಗೋರು. ಮೊನ್ನೆ ಒಬ್ಬರು ಒಂದು ಹಲಸಿನ ಹಣ್ಣು ಡಾಂಗ್ ಸೂರ್ಯ ಅಂತ ಒಂದು ವೆರೈಟಿನೇ 20 kg ತೂಗುವ ಒಂದು ಡಾಂಗ್ ಸೂರ್ಯನ ಇಲ್ಲಿ ಬೆಂಗಳೂರು ಹತ್ರ ಒಂದು ಪಾಮ್ನಲ್ಲಿ 1,000 ರೂಪಾಯಿಗೆ ಒಂದು ಹಣ್ಣು ತೊಗೊಂಡೋದ್ರು. 20 kg ತೂಕದ ಒಂದು ಹಲಸಿನ ಹಣ್ಣಿಗೆ ಡಾಂಗ್ ಸೂರ್ಯ ವೆರೈಟಿ ರೆಡ್, ಅದು ಒಳಗಡೆ. ಅದಕ್ಕೆ ಅವರು 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿ ಮಾತಾಡಿದ 1,000 ರೂಪಾಯಿ ಕೊಟ್ಟು ತೊಗೊಂಡೋಗಿ ಸಂತೋಷವಾಗಿ ಅದನ್ನು ತಿಂದರು. ಗೊತ್ತಾ? ಅದರಿಂದ ನೋಡಿ, ಕೆಲವೊಂದು ಬೆಳೆಗಳನ್ನು ನಾವು ರೈತರಿಗೆ ಸಜೆಸ್ಟ್ ಮಾಡಬೇಕು. ಕೆಲವೇ ಗಿಡ ಹಾಕಿಬಿಡಿ, ನೀವು ಇಡೀ ಹೊಲ ತುಂಬ ಅಂಥದ್ದೇ ಹಾಕ್ಕೊಳ್ಳೋಕೆ ಆಗಲ್ಲ. ಅವ್ನು ಹೈ ವ್ಯಾಲ್ಯೂ ಕ್ರಾಪ್ಸನ್ನೇ ನಿಮಗೆ ಕಷ್ಟ ಕಾಲಕ್ಕೆ ಅಡಿಷ್ನಲ್ ಇನ್ಕಮ್ ಕೊಡುವಂಥವು, ಜಾಸ್ತಿ ತೊಂದರೆ ಕೊಡಲ್ಲ ನಿಮಗೆ. ಅವು ಕೊಟ್ಟು ಬಂದಿದ್ದೆಲ್ಲನೂ ಲಾಭ ಅನಿಸ್ಕೊಳ್ಳೋಂತಹ ಬೆಳೆಗಳು ಸಹ ಇವೆ. ಅಂಥದ್ದನ್ನು ಸಹ ನೀವು ಕೆಲವೊಂದು ಬೆಳೀರಿ, ಹಾಕ್ಕೊಳ್ಳಿ. ಮನೆ ಹತ್ರ ಒಂದು 10 ಗಿಡಗಳನ್ನ ಹಾಕ್ಕೊಳ್ಳಿ ಸಾಕು. 5 ಗಿಡ ಹೊಲದಲ್ಲಿ ಬದುಗಳ ಹತ್ರ ಒಂದು 10 ಹಾಕ್ಕೊಳ್ಳಿ ಸಾಕು. ಎಷ್ಟೇ ಜನ ಬೇರೆಯವ್ರು ಕಳ್ತನ ಮಾಡಿದ್ರೆ ನಿಮಗೊಂದು ಅರ್ಧದಷ್ಟು ಅದು ಸಿಗುತ್ತೆ ನೋಡಿ. ಅದರಿಂದ ಇಂಥವನ್ನು ಸಹ ನಾವು ಹೇಳಬೇಕು. ಅಂಥವು ಬೇಕಾದಷ್ಟು ಬೆಳೆಗಳಿವೆ. ತೋಟಗಾರಿಕೆ ಬೆಳೆಗಳು ನಿಜವಾಗಲೂ ಹೇಳ್ತೇನೆ ತುಂಬ ವರಪ್ರಧಾನವಾಗಿರುವಂಥ ಬೆಳೆಗಳಿವೆ. ಅಂಥದ್ದನ್ನು ನಾವು ಅಲ್ಲಲ್ಲಿ ಹೇಳ್ತಾ ಇದ್ದೇವೆ. ಅದನ್ನ ಬರೀ ಅದನ್ನೇ ಮಾಡಿದ್ರು ತಪ್ಪೇನಿಲ್ಲ. ಇವತ್ತು ತೆಂಗಿನ ತೋಟ ಇದೆ, ಅದು ಅವ್ರ ತಾತ ಮುತ್ತಾಂದ ಕಾಲದ ತೆಂಗಿದೆ. ಅದ್ರ ನಡುವೆ ಬೇರೆ ಇಂಟರ್ ಕ್ರಾಪ್ಸ್ ಎಲ್ಲ ಹಾಕೋಬೋದಾಗಿದೆ. ಅದರಲ್ಲಿ ತುಂಬ ಲಾಭದ, ತೆಂಗಿನಕ್ಕಿಂತ ಜಾಸ್ತಿ ಲಾಭ ಬರೋಂಥವು ಇವೆ. ಇಂಟರ್ ಕ್ರಾಪ್ಸಿಂದನೇ ಜಾಸ್ತಿ ಲಾಭ ಅಂತ ಬೇಕಾದಷ್ಟಿವೆ ಅಂತ ಬೆಳೆಗಳು. ಅಂಥದ್ದನ್ನು ಮಾಡಿ ಅಂತ ರೈತರಿಗೆ ಈ ಟೈಮ್ನಲ್ಲಿ ಹೇಳಿದಾಗ ಅವರಿಗೆ ಸಾಕಷ್ಟು ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ. ನೋಡಿ, ಒಬ್ಬ ರೈತಗೆ ನೋಡಿ, ಪ್ರತಿ ತಿಂಗಳು ಒಬ್ಬ ಚಿಕ್ಕ ರೈತನ ತಗೊಳ್ಳಿ, ಒಂದು ಎಕರೆ 2 ಎಕರೆ ಇದ್ದವನು, ಅವ್ನಿಗೆ ತಿಂಗಳ ಒಂದು 20,000 ಬಂದುಬಿಟ್ರೆ ಅವನು ಹಳ್ಳಿ ಬಿಡಲ್ಲ. ಅವ್ನು ಗೊತ್ತಾ? ಹಳ್ಳಿ ಯಾಕೆ ಬಿಡ್ಬೇಕಂತ ಇರ್ತಾರೆ. ಅವ್ನು ಅಲ್ಲೇ ಕೆಲಸ ಮಾಡ್ತಾನೆ. ಅವ್ನು 20,000 ಬಂದರೆ ಸಾಕು, ಸ್ವಂತ ಮನೆ ಇರುತ್ತೆ. 20,000 ಬರೋ ಹಂಗೆ ಮಾಡ್ಬೇಕು. 20,000 ಅಂದರೆ ಎಷ್ಟಾಯ್ತು ಹೇಳ್ತೀನಿ ಹೇಳಿ, 20 × 12 2,040, 2.5 ಲಕ್ಷ ರೂಪಾಯಿ ಅವ್ನಿಗೆ ವರ್ಷಕ್ಕೆ ಬಂದರೆ ಅದನ್ನು ಬರೋವಂಥ ಮೆಥಡ್ ಇದೆಲ್ಲ. ಅಂಥ ಬೆಳೆಗಳಿವೆ, ಅದರಲ್ಲಿ ಬೆಳೆಯಿವೆ, ಮಳೆ ಆಶ್ರಯದಲ್ಲಿ ಬರೋವಂಥವು ಇವೆ ನೋಡಿ. ಅದರಿಂದ ಅದನ್ನೆಲ್ಲ ನಾವು ಅವ್ರಿಗೆ ಹೇಳಿದಾಗ ಅವರಿಗೆಲ್ಲ ಕಾನ್ಫಿಡೆನ್ಸ್ ಬರ್ತದೆ. ಇವತ್ತು ನಾವೆಲ್ಲ ನೋಡಿ, ನಾವು ರಿಟೈರ್ಡ್ ಆಫೀಸರ್ ಇರ್ಬೋದು, ಅಥವಾ ಈ ಸರ್ವಿಸ್ನಲ್ಲಿರೋ ಅಧಿಕಾರಿಗಳಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಬೇರೆ ಇವರೆಲ್ಲ ಈ ರಂಗದಲ್ಲಿರುವಂಥ ಬೇರೆ ಎಲ್ಲ ಅಧಿಕಾರಿಗಳು ನಾವು ಏನು ಗೊತ್ತಾ ರೈತರಿಗೆ ಹೇಳಬೇಕಾಗಿದೆ, ಅರಿವು ಮೂಡಿಸೋ ಪ್ರಯತ್ನ. ನೀವು ಹೆದರ್ಕೊಳ್ಬೇಡಿ, ಇದಕ್ಕೆಲ್ಲ ಬೇರೆ ಪರಿಹಾರ ಇದೆ. ನಿಮಗೆ ನಾವು ಅದನ್ನೆಲ್ಲ ಗೈಡ್ ಮಾಡ್ತೇವೆ. ನಾವು ನಿಮ್ಮ ಜೊತೆಗಿದ್ದೇವೆ, ವಿ ಆರ್ ವಿತ್ ಯು, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಒಂದು ಸಂದೇಶ, ಸಿಂಪಲ್ ಸಂದೇಶ ಹೋದ್ರೆ ಸಾಕು. ಅರ್ಧದಷ್ಟು ಜನ ರೈತರಿಗೆ ಕಾನ್ಫಿಡೆನ್ಸ್ ಬರ್ತದೆ.